ಹಲೋ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೇರ್ಮಾ ದೇವೀ ಚುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ದರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ದಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋದಿಜಾತೋ ವನಸ್ಪತಿಸ್ತವ ವೃಕ್ಷೋದಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಸ್ಯ ಭಾಷ್ಯಾ ಲಕ್ಷ್ಮೀಃ ಉಪೈತಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿಮದ್ಭಿಂ ದದಾತು ಮೇ ಕ್ಷುತ್ತಿಪಾಸಾಮಲಾಂ ಜ್ಯೇಷ್ಠಾಂ ಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂ ಚ ಸರ್ವಾನ್ ನಿರ್ನತ ಮೇ ಗೃಹಾತ್. ಮಾಂಗಲ್ಯ ಧಾರಣೆ ಆಗುತ್ತೆ. ಅಕ್ಷತೆಯನ್ನು ಎಲ್ರಿಗೂ ಕೊಡಿ. ಎಲ್ರಿಗೂ ಅಕ್ಷತೆ ಬಂದಿದೆಯಾ? ಅಕ್ಷತೆ ಹಾಕೋರು ಯಾರೋ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಎಸೆಬೇಡಿ. ಮುಂದೆ ಬಂದು ಭಗವಂತನ ಸ್ಮರಣೆ ಮಾಡಿ ಅವ್ರಿಗೆ ಅಕ್ಷತೆಯನ್ನು ಹಾಕಬೇಕು. ನೀವು ಹಾಕಿದ ಪ್ರತಿಯೊಂದು ಅಕ್ಷತೆ ಅವ್ರಿಗೆ ದೀರ್ಘವಾದ ಆಯು ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಬೇಕು, ಆಯಿತಾ? ಅದಕ್ಕೋಸ್ಕರ ಭಗವಂತ ಸ್ಮರಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ. ನಾನು ಹೇಳ್ತೀನಿ ಆವಾಗ ಅಕ್ಷತೆ ಹಾಕಿ, ಸರಿನಾ? ತಾಯಿಯನ್ನು ಕೇಳಿ ಮಾಂಗಲ್ಯನ ಆಗ್ಬೋದು. ಅಮ್ಮನ ಕೇಳಿ, ಅಮ್ಮನ ಕೇಳಿ. ಕರೆಕ್ಟ್ ಆಗಿದೆ. ಅಮ್ಮನ ಕೇಳಿ, ಮಾಂಗಲ್ಯನ ಆಗ್ಬೋದು ಕೇಳಿ. ಮಾಂಗಲ್ಯನ ಆಗ್ಬೋದು ಕೇಳಿ. ಅಣ್ಣನ ಕೇಳಿ. ಅಣ್ಣ ಅತ್ತಿಗೇನು ಕೇಳಿ ಅವರನ್ನ. ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಮಾಂಗಲ್ಯ ಧಾರಣೆ ಆಗುತ್ತೆ. ನಾನು ಮಂತ್ರ ಹೇಳ್ತೀನಿ. ಆ ಮಂತ್ರವನ್ನು ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಹರ್ಷಾಂಗುಮಕ್ಕೆ ಇಡಿ. ಆಮೇಲೆ ಫೋಟೋಗೆ ನಿಮ್ಮ ಕಡೆ ಪೋಸ್ ಮಾಡಿ. ಮೊದಲು ದೇವರು, ಆಮೇಲೆ ಫೋಟೋ, ಆಯಿತಾ? ಮೊದಲು ನಾನು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಹೇಳಿ ಮಾಂಗಲ್ಯನ ಕಟ್ಟೋದು 3 ಗಂಟು. ಅರ್ಶನಾಂಗುಮ ಇಡಿ. ಮಾಂಗಲ್ಯ ಕಟ್ಟಿದ ಮೇಲೆ ಆ ಕಡೆ ತಿರುಗಿ. ನೀವು ಮಾಂಗಲ್ಯ ಕಟ್ಟುವಾಗ ಇಲ್ಲಿ ನೋಡ್ತಿರ್ಬೇಕು, ಆಮೇಲೆ ಫೋಟೋ ಕಡೆ ನೋಡಬೇಕು. ಆಗ್ಬೋದಾ? ಮೈಕ್ ತಿಸ್ಕೊಂಡಪ್ಪ ಅಂದ್ರೂ ಆಮೇಲೆ ಮೊದಲು ಮಾಂಗಲ್ಯ ಕಟ್ಬಿಟ್ಟು ಆಮೇಲೆ ಆ ಕಡೆ ತಿರುಗಿ, ಆಯಿತಾ? ಸಭೆಗೆಲ್ಲ ತೋರಿಸಿ ಒಂದ್ಸಲ. ಧ್ರುವಂತೆ ರಾಜವರ್ಣೋ ಧ್ರುವಂ ದೇವೋ ಬೃಹಸ್ಪತಿಃ
ध्रुवन्त इन्द्रश्चाग्निश्च राष्ट्रं धारयतां ध्रुवम् ಸ್ವಲ್ಪ 5 ಜನ ಹೇಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಂಗಲ್ಯ ಕಟ್ಟಿ ಆಮೇಲೆ ಆ ಕಡೆ ನೋಡಿ ವಾದ್ಯ ಆಗ್ಬೋದು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ದೇವಿ ನಾರಾಯಣಿ ನಮೋಸ್ತುತೇ. ಮಾಂಗಲ್ಯ ಧಾರಣ ಸುಮುಹೂರ್ತೋ ಸುತ್ತರಗೃಹಂತೋ ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಯುಗಂ ಸ್ಮರಾಮಿ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತೋ ಸ್ವಿತ್ಯನ ಗೃಹಂತೋ ಅಸ್ತು ಸುಪ್ರತಿಷ್ಠಿತಮಸ್ತು. या सा पद्मासनस्था विपुलकटितटे पद्मपत्रायताक्षी गम्भीरावर्तनाभिस्तनभरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणखचितैः स्थापिता हेमकुम्भैः नित्यं सा पद्महस्ता मम वसतगृहे सर्वमाङ्गल्ययुक्तां लक्ष्मीं क्षीरसमुद्रराजतनयां श्रीरङ्गदामेश्वरीं दाधीभूत समस्तदेववनितां लोकैकदीपाङ्कुरां श्रीमन्मन्दकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्ना भव सर्वदा वराङ्कुशोपाशमभेदिमुद्रां करैर्वहन्तीं कमलासनस्थां बालार्ककोटिप्रतिभां त्रिनेत्रां भजेऽहमाद्यां जगदीश्वरीं ताम्